ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಯಶ್ ಕೆಜಿಎಫ್ ಸಿನಿಮಾ ಬಳಿಕ ಭಾರತ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿರೋ ನಟ. ಇಂಥ ಯಶ್ ಈ ಮಟ್ಟಕ್ಕೆ ಬೆಳೆದು ಬಂದಿದ್ದು ಹೇಗೆ? ಇವರ ಜೀವನದ ಕಲ್ಲು ಮುಳ್ಳಿನ ಹಾದಿ ಹೇಗಿದೆ? ಇವರ ತಂಗಿ ಯಾರು? ಏನ್ ಮಾಡ್ತಿದ್ದಾರೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. 1986ರ ಜನವರಿ 8ರಂದು ಜನನ. ಫ್ರೆಂಡ್ಸ್, ಯಶ್ ಹುಟ್ಟಿದ್ದು 1986ರ ಜನವರಿ 8ನೇ ತಾರೀಕು. ಅಂದಿನ ಹಾಸನ ಜಿಲ್ಲೆಯ ಬೂವನಹಳ್ಳಿ ಎಂಬಲ್ಲಿ. ತಂದೆ ಅರುಣ್ ಕುಮಾರ್, ತಾಯಿ ಪುಷ್ಪಾ. ತಂದೆ ಕೆಎಸ್ಆರ್ಟಿಸಿ ಬಸ್ ಡ್ರೈವರ್, ತಾಯಿ ಹೋಮ್ ಮೇಕರ್. ಈ ದಂಪತಿಯ ಇಬ್ಬರು ಮಕ್ಕಳಲ್ಲಿ ಮೊದಲನೆಯವರಾಗಿ ಜನಿಸಿದ್ರು ಯಶ್. ಇವರಿಗೆ ನಂದಿನಿ ಎಂಬ ತಂಗಿ ಇದ್ದಾಳೆ. ಇವರದ್ದು ಒಕ್ಕಲಿಗ ಸಮುದಾಯ. ಯಶ್ರ ನಿಜ ಹೆಸರು ನವೀನ್ ಕುಮಾರ್ ಗೌಡ. ಹಾಸನದಿಂದ ಮೈಸೂರಿಗೆ ಶಿಫ್ಟ್. ಯಶ್ ಚಿಕ್ಕಕ್ಕಿರ್ತಾನೆ ಇವರ ಕುಟುಂಬ ಹಾಸನದಿಂದ ಮೈಸೂರಿನ ಪಡುವಾರಳ್ಳಿಗೆ ಶಿಫ್ಟ್ ಆಯಿತು. ಮೈಸೂರಿನ ಮಹಾಜನ ಎಡ್ಯುಕೇಶನ್ ಸೊಸೈಟಿ ಅಥವಾ ಎಂಇಎಸ್ ನಲ್ಲಿ ಶಿಕ್ಷಣ ಪಡೆದ್ರು. ಅಂದ್ಹಾಗೆ ಯಶ್ರ ತಂದೆ ತಾಯಿ ಕಿರಾಣಿ ಅಂಗಡಿಯೊಂದನ್ನ ಕೂಡ ಹೊಂದಿದ್ರು. ಟೈಮ್ ಸಿಕ್ಕಾಗ ಅದನ್ನ ನೋಡಿಕೊಳ್ತಿದ್ರು ಬಾಲಕ ಯಶ್. ಬಾಲ್ಯದಲ್ಲೇ ನಟನಾಗುವ ಆಸೆ. ಮಗನ ಆಸೆಗೆ ತಂದೆ ವಿರೋಧ. ಹೌದು ಫ್ರೆಂಡ್ಸ್, ಯಶ್ಗೆ ನಟನಾಗ್ಬೇಕೆಂಬ ಆಸೆ ಬಾಲ್ಯದಿಂದಲೇ ಇತ್ತು. ಚಿಕ್ಕಕ್ಕಿರ್ತ ನಾಟಕ, ಡ್ಯಾನ್ಸ್ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿ ಪ್ರೈಸ್ ತಗೊಂಡ್ ಬರ್ತಿದ್ರು. ಸ್ಕೂಲ್ನಲ್ಲಿ ಟೀಚರ್ಸ್ ಕೂಡ ಹೀರೋ ಅಂತ ಕರೀತಿದ್ರಂತೆ. ಹೀಗಾಗಿ ತಮ್ಮನ್ನ ತಾವು ಹೀರೋ ಅಂತ ಭಾವಿಸಿದ್ದ ಬಾಲಕ ಯಶ್ ತಮ್ಮದೇ ಆದ ಕನಸಿನ ಲೋಕದಲ್ಲಿ ಬದುಕಿದ್ರು. ಎಸ್ಎಸ್ಎಲ್ಸಿ ಮುಗಿದ ಬಳಿಕ ಆಕ್ಟಿಂಗ್ ಕಡೆ ಹೋಗುವ ಆಸೆ ವ್ಯಕ್ತಪಡಿಸಿದ್ರು. ಆದ್ರೆ ಮನೆಯವರು ಬಿಡ್ಲಿಲ್ಲ. ಮಗ ಗೌರ್ಮೆಂಟ್ ಆಫೀಸರ್ ಆಗ್ಬೇಕು ಅನ್ನೋದು ತಂದೆ ಕನಸಾಗಿತ್ತು. ಹೀಗಾಗಿ ಒಲ್ಲದ ಮನಸ್ಸಿನಲ್ಲೇ ಪಿಯುಸಿ ಓದಿದ್ರು ಯಶ್. ಪಿಯುಸಿ ಮುಗಿಸಿ ಬೆಂಗಳೂರಿಗೆ. ಮೈಸೂರಿನ ಎಂಇಎಸ್ ನಲ್ಲಿ ಸೆಕೆಂಡ್ ಪಿಯುಸಿ ಮುಗಿಸಿದ ಯಶ್, ನಂಗಿನ್ನು ಓದೋಕೆ ಆಗಲ್ಲ, ಆಕ್ಟಿಂಗ್ ಶುರು ಮಾಡ್ತೀನಿ, ಬೆಂಗಳೂರಿಗೆ ಹೋಗ್ತೀನಿ ಅಂತ ಪಟ್ಟು ಹಿಡಿದ್ರು. ಆರಂಭದಲ್ಲಿ ಮನೆಯವರು ಒಪ್ಲಿಲ್ಲ. ಬಳಿಕ ಬೆಂಗಳೂರಿಗೆ ಹೋಗಿ ಅದೃಷ್ಟ ಪರೀಕ್ಷಿಸಲು ಒಂದು ಚಾನ್ಸ್ ಕೊಟ್ರು. ಆದ್ರೆ ಆಗಲ್ಲ ಅಂತ ಮನೆಗೆ ವಾಪಸ್ ಬಂದ್ರೆ ಮತ್ಯಾವತ್ತು ಆಕ್ಟಿಂಗ್ ಬಗ್ಗೆ ಮಾತನಾಡಬಾರ್ದು ಅನ್ನೋ ಕಂಡೀಷನ್ ಹಾಕಿದ್ರು. ಇದಕ್ಕೊಪ್ಪಿದ ಯಶ್ 2003ರಲ್ಲಿ ತಮ್ಮ 16-17ನೇ ವಯಸ್ಸಲ್ಲಿ ಬೆಂಗಳೂರಿಗೆ ಕಾಲಿಟ್ರು. ಆಗ ಇವರ ಬಳಿ ಇದ್ದಿದ್ದು ಬರೀ 300 ರೂಪಾಯಿ. ಮೆಜೆಸ್ಟಿಕ್ ನೋಡಿ ಇಷ್ಟು ದೊಡ್ಡ ಸಿಟಿಲಿ ಮುಂದೇನು ಅನ್ನೋ ಭಯ ಒಂದ್ ಕಡೆಯಾದ್ರೆ ಆಕ್ಟರ್ ಆಗ್ತೀನಿ ಅನ್ನೋ ವಿಶ್ವಾಸ ಮತ್ತೊಂದ್ ಕಡೆ. ಸಿಕ್ಕಿತು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ. 2 ದಿನಕ್ಕೆ ನಿಂತಿತು ಚಿತ್ರೀಕರಣ. ಆಕ್ಟರ್ ಆಗ್ಬೇಕು ಅನ್ಕೊಂಡಿದ್ದ ಯಶ್ ಮೊದ್ಲಿಗೆ ಸಿನಿಮಾ ಒಂದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ರು. ಈ ಕೆಲ್ಸಕ್ಕೆ ದುಡ್ಡೇನೂ ಸಿಗ್ತಿರ್ಲಿಲ್ಲ. ಆದ್ರೆ ಫಿಲಂ ಶೂಟಿಂಗ್ ಆಗಿದ್ರಿಂದ ತಿನ್ನೋಕೆ ಊಟ, ಮಲ್ಗೋಕೆ ರೂಮ್ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಕೆಲಸವನ್ನ ಒಪ್ಕೊಂಡ್ರು. ದುರಾದೃಷ್ಟ ಎಂಬಂತೆ 2 ದಿನಕ್ಕೆ ಸಿನಿಮಾ ಕ್ಯಾನ್ಸಲ್ ಆಯ್ತು. ಆಗ ಯಶ್ ತಲೆಲಿ ಮೈಸೂರಿಗೆ ವಾಪಸ್ ಹೋಗುವ ಯೋಚನೆ ಬಂತು. ಮೆಜೆಸ್ಟಿಕ್ ನಲ್ಲಿ ಕೂತಿದ್ದಾಗ ಕಂಡಕ್ಟರ್ ಮೈಸೂರು ಮೈಸೂರು ಅಂತ ಕೂಗೋದು ಕಿವಿಗೆ ಅಪ್ಪಳಿಸ್ತಿತ್ತು. ಮತ್ತೊಂದ್ ಕಡೆ ಕೆರಿಯರ್ಗೋಸ್ಕರ ಕಷ್ಟಪಟ್ಟ ನಟ ನಟಿಯರ ಬಗ್ಗೆ ಯೋಚಿಸಿದಾಗ ಜೀವನದಲ್ಲಿ ಎಲ್ಲರೂ ಕಷ್ಟಪಡಲೇಬೇಕು ಅನ್ನೋದು ಅರ್ಥವಾಯ್ತು. ನಾಟಕ ಕಂಪನಿಯಲ್ಲಿ ಬ್ಯಾಕ್ ಸ್ಟೇಜ್ ವರ್ಕರ್. ಕೆಲ ನಾಟಕಗಳಲ್ಲಿ ಸಿಕ್ಕಿತು ಆಕ್ಟಿಂಗ್ ಚಾನ್ಸ್. ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರ್ದು ಅಂದ್ಕೊಂಡ ಯಶ್ ನಾಟಕ ಕಂಪನಿಯೊಂದರಲ್ಲಿ ಬ್ಯಾಕ್ ಸ್ಟೇಜ್ ವರ್ಕರ್ ಆಗಿ ಕೆಲಸಕ್ಕೆ ಸೇರಿದ್ರು. ಅಲ್ಲಿ ಕಸ ಗುಡ್ಸೋದು, ಟೀ ತಂದ್ ಕೊಡೋದ್ರಿಂದ ಹಿಡಿದು ಸೆಟ್ ಪ್ರಾಪರ್ಟಿ ಸಾಗಿಸೋ ತನಕ ಎಲ್ಲವನ್ನೂ ಮಾಡಬೇಕಾಯ್ತು. ದಿನಕ್ಕೆ 50 ರೂಪಾಯಿ ಸಂಬಳ ಸಿಕ್ತಿತ್ತು. ಒಂದ್ಸಲ ನಾಟಕ ತಂಡ ಮುಂಬೈಗೆ ಹೋಯ್ತು. ಅಲ್ಲಿ ರಿಹರ್ಸಲ್ ಮಾಡೋಕೆ ಕಲಾವಿದರೊಬ್ರು ಬಂದಿರ್ಲಿಲ್ಲ. ಆಗ ಯಶ್ ಸ್ಟೇಜ್ ಮೇಲೆ ಹೋಗೋಕೆ ಮುಂದಾದಾಗ ನೀನು ಆಕ್ಟರ್ ಅಲ್ಲ, ಸದ್ಯಕ್ಕೆ ಡ್ರಾಮಾ ನೋಡು ಅಂತ ಬೈದಿದ್ರಂತೆ. ಆದ್ರೆ ಯಶ್ ಕೇಳಲೇ ಇಲ್ಲ, ಆಕ್ಟ್ ಮಾಡೇ ಬಿಟ್ರು. ಜೊತೆಗೆ ತಂಡದ ನಿರ್ದೇಶಕರನ್ನು ಇಂಪ್ರೆಸ್ ಮಾಡಿದ್ರು. ಇಲ್ಲಿಂದ ಕ್ರಮೇಣ ಬ್ಯಾಕಪ್ ಆಕ್ಟರ್ ಆಗಿ ಗುರುತಿಸಿಕೊಂಡ್ರು. ಕೆಲವೊಂದು ನಾಟಕಗಳಲ್ಲಿ ಆಕ್ಟ್ ಮಾಡಿದ್ರು. ನಾಟಕ ಕಂಪನಿಯಲ್ಲಿರುವಾಗ್ಲೇ ಬೆಂಗಳೂರಿನ ಕೆಎಲ್ಇ ಕಾಲೇಜಿನಿಂದ BA ಪದವಿ ಕೂಡ ಪಡೆದ್ರು. 2004ರಲ್ಲಿ ನಾಟಕದಿಂದ ಧಾರಾವಾಹಿ. ಬೆಂಗಳೂರಿಗೆ ಶಿಫ್ಟ್ ಆದ್ರು ಪೋಷಕರು.
ನಾಟಕಗಳಿಗೆ ಬಣ್ಣ ಹಚ್ಚುತ್ತಿದ್ದ ಯಶ್ಗೆ 2004ರಲ್ಲಿ ಉತ್ತರಾಯಣ ಎಂಬ ಧಾರಾವಾಹಿಯಲ್ಲಿ ಅವಕಾಶ ಸಿಕ್ತು. ಬಳಿಕ ನಂದಗೋಕುಲ, ಮಳೆಬಿಲ್ಲು, ಸಿಲ್ಲಿಲಲ್ಲಿ, ಪ್ರೀತಿ ಇಲ್ಲದ ಮೇಲೆ ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿದ್ರು. ನಂದಗೋಕುಲ ಸೀರಿಯಲ್ನಲ್ಲಿ ಯಶ್ ಮತ್ತು ರಾಧಿಕಾ ಪಂಡಿತ್ ಮೊದಲ ಬಾರಿ ಒಟ್ಟಿಗೆ ಕಾಣಿಸಿಕೊಂಡ್ರು. ಈ ಹಿಂದೆ ದಿನಕ್ಕೆ 50 ರೂಪಾಯಿ ಸಂಬಳ ಪಡೆದಿದ್ದ ಯಶ್ ತಿಂಗಳಿಗೆ 50,000, 60,000 ವೇತನ ಪಡೆಯೋ ತರ ಆಯ್ತು. ಇದರ ಬೆನ್ನಲ್ಲೇ ಮೈಸೂರಿನಲ್ಲಿದ್ದ ಪೋಷಕರು ಬೆಂಗಳೂರಿಗೆ ಶಿಫ್ಟ್ ಆದ್ರು. ತಂದೆ ಅರುಣ್ ಕುಮಾರ್ ಬಿಎಂಟಿಸಿಯಲ್ಲಿ ಕೆಲಸಕ್ಕೆ ಸೇರಿದ್ರು. 2007ರಲ್ಲಿ ಚಿತ್ರರಂಗಕ್ಕೆ ಪದಾರ್ಪಣೆ. ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದ ಯಶ್ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡೋದು 2007ರಲ್ಲಿ ಜಂಬದ ಹುಡುಗಿ ಸಿನಿಮಾದಲ್ಲಿ ಸಪೋರ್ಟಿಂಗ್ ಆಕ್ಟರ್ ಆಗಿ. ಮುಂದಿನ ವರ್ಷವೇ ಮೊಗ್ಗಿನ ಮನಸ್ಸು ಸಿನಿಮಾದಲ್ಲಿ ರಾಧಿಕಾ ಪಂಡಿತ್ ಜೊತೆ ನಟಿಸೋ ಆಫರ್ ಬಂತು. ಮಹಿಳಾ ಪ್ರಧಾನ ಚಿತ್ರವಾಗಿದ್ರಿಂದ ಯಶ್ಗೆ ಇದ್ದಿದ್ದು ಕೆಲವು ಸೀನ್ ಮತ್ತು ಒಂದು ಸಾಂಗ್ ಮಾತ್ರ. ಆ ಒಂದು ಸಾಂಗ್ಗೆ ಯಶ್ ರತ್ತ ಎಲ್ಲರೂ ತಿರುಗಿ ನೋಡುವಂತೆ ಮಾಡ್ತು. ಅದೇ ಐ ಲವ್ ಯು ಸಾಂಗ್. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯ್ತು. ಹಲವು ಅವಾರ್ಡ್ ಬಂತು. ನಟ ಯಶ್ಗೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅಂತ ಹೇಳಿ ಸೌತ್ ಫಿಲಂ ಫೇರ್ ಅವಾರ್ಡ್ ಸಿಕ್ತು. ಆಮೇಲೆ ನಡೆದಿದ್ದೆಲ್ಲ ಇತಿಹಾಸ. ಒಂದಾದ ಮೇಲೊಂದರಂತೆ ಸಿನಿಮಾಗಳನ್ನ ಮಾಡ್ತಾ ಹೋದ ಯಶ್ KGF ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆದ್ರು. 2016ರಲ್ಲಿ ರಾಧಿಕಾ ಜೊತೆ ಮದುವೆ. ಒಟ್ಟೊಟ್ಟಿಗೆ ಧಾರಾವಾಹಿ ಸಿನಿಮಾಗಳಲ್ಲಿ ನಟಿಸಿದ್ದ ಯಶ್ ಮತ್ತು ರಾಧಿಕಾ ಪಂಡಿತ್ ಪರಸ್ಪರ ಪ್ರೀತಿಸಿ 2016ರಲ್ಲಿ ಮದುವೆಯಾದ್ರು. ಇವರಿಗೆ ಐರಾ ಎಂಬ ಮಗಳು ಮತ್ತು ಯಥರ್ವ್ ಎಂಬ ಮಗ ಇದ್ದಾನೆ. ಯಶ್ ಮತ್ತು ರಾಧಿಕಾ ಪಂಡಿತ್ ಯಶೋಮಾರ್ಗ ಫೌಂಡೇಶನ್ ಮೂಲಕ ಹಲವು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಕೆರೆಗಳ ಹೂಳೆತ್ತೋದು, ಕುಡಿಯೋ ನೀರಿನ ಪೂರೈಕೆ ಇತ್ಯಾದಿ. ಯಶ್ರ ತಂಗಿಯಾದ ನಂದಿನಿ ಹೈದರಾಬಾದ್ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ರಾಹುಲ್ ನರಿಪೆಳ್ಳ ಎಂಬುವರನ್ನ ಮದುವೆಯಾಗಿದ್ದಾರೆ. ಅಲ್ಲೇ ಶಿಕ್ಷಣ ಸಂಸ್ಥೆಗಳನ್ನ ಕೂಡ ನಡೆಸ್ತಿದ್ದಾರೆ. ಯಶ್ಗೂ ಬಿಟ್ಟಿಲ್ಲ ವಿವಾದದ ನಂಟು. ಫ್ರೆಂಡ್ಸ್, ವಿವಾದ ಅನ್ನೋದು ಯಾವ ಸ್ಟಾರ್ ಅನ್ನು ಬಿಡಲ್ಲ ಅನ್ಸುತ್ತೆ. ಅದರಲ್ಲಿ ಯಶ್ ಮತ್ತು ಕುಟುಂಬ ಕೂಡ ಹೊರತಾಗಿಲ್ಲ. ಬೆಂಗಳೂರಿನ ಕತ್ರಿಗುಪ್ಪೆಯಲ್ಲಿ ಯಶ್ರ ತಾಯಿ ಪುಷ್ಪ ವಾಸವಿದ್ದ ಬಾಡಿಗೆ ಮನೆ ಒಂದ್ಸಲ ವಿವಾದಕ್ಕೆ ಗುರಿಯಾಗಿತ್ತು. ಹಲವು ವರ್ಷಗಳಿಂದ ಬಾಡಿಗೆ ಕಟ್ಟಿಲ್ಲ ಅಂತ ಹೇಳಿ ಮನೆ ಖಾಲಿ ಮಾಡಿಸಲು ಮಾಲೀಕರು ಮುಂದಾಗಿದ್ರು. ಇದರ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದ ಪುಷ್ಪ ಕಾನೂನು ಹೋರಾಟದಲ್ಲಿ ಸೋತೋಗಿ 2019ರಲ್ಲಿ ಮನೆ ಖಾಲಿ ಮಾಡಿದ್ರು. 2021ರಲ್ಲಿ ಹಾಸನದ ತಿಮ್ಲಾಪುರ ಎಂಬಲ್ಲಿ ಯಶ್ರ ತಂದೆ ತಾಯಿ ಹಾಗೂ ಗ್ರಾಮದ ರೈತರ ಮಧ್ಯೆ ವಾಗ್ವಾದ ನಡೆದು ಸುದ್ದಿಯಾಗಿತ್ತು. ಈ ಟೈಮಲ್ಲಿ ಮಾತನಾಡಿದ್ದ ಯಶ್, ನಾವು ಜಮೀನು ಖರೀದಿಸಿದ್ದೇವೆ, ಅದಕ್ಕೆ ಕಾಂಪೌಂಡ್ ಹಾಕಿಸ್ತಿದ್ದೇವೆ. ಕೆಲವರು ಜಮೀನಿನ ಒಳಗೆ ಬಂದು ಮಾಡಬಾರ್ದ ಕೆಲಸ ಮಾಡ್ಕೊಂಡು ಕುಡಿದು ಕಾರ್ಡ್ಸ್ ಆಡ್ಕೊಂಡು ಕೂರ್ತಾರೆ. ನಮ್ಮ ಜಮೀನಿನಲ್ಲಿ ಕೆಲಸ ಮಾಡೋ ಹುಡುಗರ ಮೇಲೆ ಹಲ್ಲೆ ಮಾಡಿದ್ದಾರೆ. ತಂದೆ ತಾಯಿಗೂ ಬಾಯಿಗೆ ಬಂದಂಗೆ ಬೈದಿದ್ದಾರೆ ಅಂತ ಹೇಳಿದ್ರು. ಬಳಿಕ ಮಾತುಕತೆ ಮೂಲಕ ವಿವಾದವನ್ನ ಬಗೆಹರಿಸಿಕೊಳ್ಳಲಾಗಿತ್ತು. 2019ರಲ್ಲಿ ನಡೀತು ಐಟಿ ರೇಡ್. ಫ್ರೆಂಡ್ಸ್, 2019ರ ಜನವರಿ ತಿಂಗಳಲ್ಲಿ ಕನ್ನಡದ ಪ್ರಸಿದ್ಧ ನಟರಾದ ಯಶ್, ಸುದೀಪ್, ಪುನೀತ್, ಶಿವರಾಜ್ ಕುಮಾರ್ ಸೇರಿದಂತೆ ಕೆಲ ನಿರ್ಮಾಪಕರ ಮೇಲೆ ಐಟಿ ರೇಡ್ ನಡೀತು. KGF ಚಾಪ್ಟರ್ 1 ಸಿನಿಮಾ ರಿಲೀಸ್ ಆಗಿ ಕೋಟಿ ದುಡ್ಡು ಬಾಚಿಕೊಳ್ತಿರುವಾಗಲೇ ದಾಳಿ ನಡೆದಿದ್ದು ವಿಶೇಷ. ಯಶ್ ಮನೆ, ಮಾವನ ಮನೆ ಹಾಗೂ KGF ನಿರ್ಮಾಪಕ ವಿಜಯ್ ಕಿರಗಂದೂರು ಮನೆ, ಕಚೇರಿಗಳಿಗೆ ನುಗ್ಗಿದ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲಿಸಿದ್ರು. ವಿಚಾರ ಗೊತ್ತಾಗ್ತಿದ್ದಂತೆ ಮುಂಬೈನಲ್ಲಿದ್ದ ಯಶ್ ಬೆಂಗಳೂರಿಗೆ ಬಂದ್ರು. ಈ ವೇಳೆ ಮಾತನಾಡಿ, ಐಟಿ ದಾಳಿ ನನಗೆ ಜೀವನದಲ್ಲೇ ಮೊದಲ ಅನುಭವ. ಅಧಿಕಾರಿಗಳಿಗೆ ಸಹಕರಿಸುತ್ತೇನೆ. ವಿಜಯ್ ಕಿರಗಂದೂರು ವಿಚಾರಕ್ಕೆ ನಮ್ಮ ಮನೆ ಮೇಲೆ ದಾಳಿ ನಡೆದಿದೆ ಅಂತೆಲ್ಲ ಊಹಾಪೋಹ ಹಬ್ಬಿಸೋದು ಸರಿಯಲ್ಲ ಅಂತ ಹೇಳಿದ್ರು. ಹೀಗೆ KGF ಮೂಲಕ ದೊಡ್ಡ ಹೆಸರು ಮಾಡಿದ್ದ ಯಶ್ ಈಗ ಟಾಕ್ಸಿಕ್ ಸಿನಿಮಾ ಮೂಲಕ ಮತ್ತೆ ಸದ್ದು ಮಾಡೋಕೆ ಹೊರಟಿದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ನಟ ಯಶ್ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ, ಇವರ ಜೀವನದ ಹಾದಿ ಹೇಗಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇಂಥ ಯಶ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.